ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರುವುದು ಮಹಾಬಲ ಸೀತಾಳ ಬಾವಿಸರ್. ನಮ್ಮ ಮುಂದಿನ ಚಾಪ್ಟರ್ ಮನಸ್ಥಿತಿ ಬದಲಾಯಿಸಿ ನೀವು ಬದಲಾಗ್ತೀರಿ. ಅಬ್ಬಾ, ಇದನ್ನ ಹೇಳಿ 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 ಸಾಕಾಗ್ಬಿಟ್ಟಿದೆ. ಈಗ ನೀವು ಅದನ್ನ ಸಾಕ್ ಮಾಡ್ಕೋಬೇಕು. ಅಂದ್ರೆ ಅರ್ಥ ಆಗಿದೆ, ಇನ್ನ ಇನ್ನೇನ್ ಕೇಳೋ ಅಗತ್ಯ ಇಲ್ಲ ಅನ್ನೋ ಲೆವೆಲ್ಗೆ ಹೋಗ್ಬೇಕು. ಮನಸ್ಥಿತಿ ಬದಲಾಯಿಸಿ ಪರಿಸ್ಥಿತಿ ಬದಲಾಗತ್ತೆ. ಪರಿಸ್ಥಿತಿ ಹೇಗ್ ಬದಲಾಗತ್ತೆ? ಮನಸ್ಥಿತಿ ಬದಲಾಯಿಸಿದ್ರೆ ನಾವು ಬದಲಾಗ್ತೀವಿ, ನಾವು ಬದಲಾದ್ರೆ ಪರಿಸ್ಥಿತಿ ಬದಲಾಗತ್ತೆ. ನಿಜವಾಗ್ಲೂ ಹೇಳ್ತೀನಿ, ಯಾರೋ ಇತ್ತೀಚೆಗೆ ಒಂದು ಕಮೆಂಟ್ ಹಾಕಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ನಾನ್ ತಿತ್ಕೊಳ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ತಿತ್ಕೋತಾ ಇಲ್ಲ, ಅವ್ರು ತಿತ್ಕೊಳ್ದೆ ನಾನ್ ಹೆಂಗ್ ಖುಷಿಯಾಗಿರ್ಲಿ ಅಂತ. ಅವ್ರು ತಿತ್ಕೊಂಡ್ರೆ ನಾನು ಖುಷಿಯಾಗಿರ್ತೀನಿ ಅನ್ನೋ ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸಿ, ಆಗ ನಿಜವಾಗ್ಲೂ ನೀವು ತಿತ್ಕೊಂಡಂಗೆ ಅವಾಗ ಪರಿಸ್ಥಿತಿ ಬದಲಾಗತ್ತೆ. ಅದನ್ನ ಮಾಡಕ್ ಫಸ್ಟ್ ನೀವು ಹೆಜ್ಜೆ ಇಟ್ಬಿಡಿ ಅಂತ ನಾನು ರಿಪ್ಲೈ ಮಾಡಿದ್ದೆ. ಅದ್ರ ಅರ್ಥ ಏನು ಈಗ ನೋಡೋಣ. ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತಾನೋ ಹಾಗೆಯೇ ದೇಹವನ್ನು ಹೊಂದಿರುವ ಆತ್ಮ ಕೂಡ ಜೀರ್ಣವಾದ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. ಆತ್ಮ ಕೂಡ ದೇಹವನ್ನ ಬಿಟ್ಟು ಹೋಗುತ್ತೆ ಒಂದು ದಿನ. ದಟ್ ಮೀನ್ಸ್ ಬದಲಾಗತ್ತೆ. ಬದಲಾವಣೆ ಜಗದ ನಿಯಮ. ಬಹಳ ಸೂಚ್ಯವಾದ ಮತ್ತು ಸೂಕ್ಷ್ಮವಾದ ಒಂದು ವಿಷಯ ಇದು. ಯಾವುದೇ ಸಂಸ್ಥೆಗೆ ಯಾವುದೇ ಒಂದು ಸಂಸ್ಥೆ ಯಶಸ್ಸನ್ನ ಪಡ್ಕೋಬೇಕು ಅಂತ ಇದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನ ಪಡ್ಕೋಬೇಕು ಅಂತ ಇದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಸಂಬಂಧಗಳಲ್ಲಿ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಎಲ್ಲ ವಿಚಾರಗಳಲ್ಲೂ ಸಹ ಅವನು ಅಪ್ಡೇಟ್ ಆಗ್ಬೇಕು. ಅಂದ್ರೆ ನಾನು ಇವತ್ತು ಟೈಪಿಂಗ್ ಮಿಷಿನ್ ಇಟ್ಕೊಂಡೆ ಟೈಪ್ ಮಾಡ್ತೀನಿ ಅನ್ನೋಂಗಿಲ್ಲ. ಇವಾಗ ಟೈಪಿಂಗಿಗೆ ಬೇರೆ ಟೆಕ್ನಾಲಜಿ ಬಳಸಬೇಕು. ಇವಾಗ ಹೇಗಾಗಿದೆ, ಈಗ ನಾನು ಬುಕ್ ಬರೆಯೋದು, ತುಂಬಾ ಜನ ಬುಕ್ ಬರೆಯೋದು ಅಂದ್ರೆ ಬರಿತೀನಿ ಅನ್ಕೊಂಡಿದ್ದಾರೆ. ನಾನು ಬರೆಯಲ್ಲ, ಮೊಬೈಲಲ್ಲಿ ಟೈಪ್ ಮಾಡ್ತೀನಿ. ಓಕೆ, ನನ್ನ ತಲೆಗೆ ಬರೋದೆಲ್ಲ ಟೈಪ್ ಮಾಡ್ತಾ ಹೋಗ್ತೀನಿ. ಅದನ್ನೆಲ್ಲ ಆಮೇಲೆ ಡಾಕ್ಯುಮೆಂಟ್ಗೆ ಹಾಕಿ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಪೇಜ್ಗೆ ಕೂರ್ಸೋದೆಲ್ಲ ಮಾಡ್ತೀವಿ. ನಾನು ಅನ್ಕೊಂಡಿದ್ದೆ ಬರಿಬೇಕು ಅಂತ. ಸೊ ಮೊಬೈಲ್ ಎನಿ ಟೈಮ್ ನಮ್ಮ ಕೈಯಲ್ಲಿರುತ್ತೆ, ಎಲ್ಲಿದ್ರು ಜೊತೆಲಿ ಇಟ್ಕೋಬಹುದು, ಎಲ್ಲಿದ್ರು ಟೈಪ್ ಮಾಡ್ಬೋದು. ಅಪ್ಡೇಟ್ ಆಗಬೇಕು. ಏನಾದ್ರೂ ನಾನು ಬರಿತೀನಿ ಕುತ್ಕೊಂಡು ಅಂತ ಕೂತಿದ್ರೆ ಇವತ್ತಿಗೂ ನಾನು ಬುಕ್ ಬರೆಯಕ್ ಆಗ್ತಾ ಇರ್ಲಿಲ್ಲ ಅಲ್ವಾ? ಅಂದ್ರೆ ಅದ್ರ ಅರ್ಥ ಏನು? ಆ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗ್ತಾ ಹೋಗ್ಬೇಕು. ಎಷ್ಟೋ ವಿಚಾರಗಳು ನಾವು ಬದಲಾಗ್ಲಿಲ್ಲ ಅಂದ್ರೆ ನಮ್ಮನ್ನ ಬದಲಾಯಿಸ್ಬಿಡ್ತಾರೆ. ಸೊ ಅಪ್ಡೇಟ್ ಆಗ್ಬೇಕು. ನಾನು ಈಗ ಯಾವುದೋ ಒಂದು ಕೆಲಸ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ ಕೆಲಸದಲ್ಲಿ ನಾನು ಎಷ್ಟೊಂದು ಕಲ್ತಿದ್ದೀನಪ್ಪ, ನಾನು ಕಲ್ತಿರೋದೇ ಗ್ರೇಟ್ ಅಂತ ಅಲ್ಲ, ಇನ್ನೂ ಕಲಿಬೇಕು, ಇನ್ನೂ ಅಪ್ಡೇಟ್ ಆಗ್ಬೇಕು. ಪ್ರತಿ ದಿನ ಅಪ್ಡೇಟ್ ಆಗ್ಬೇಕು. ಸಂಬಂಧದಲ್ಲೂ, ಆರೋಗ್ಯದಲ್ಲೂ, ಫೈನಾನ್ಷಿಯಲಿ ಕೂಡ. ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಒಬ್ಬ ನೌಕರ, ಒಬ್ಬ ಕೆಲಸಗಾರ ಕೂಡ ಯಶಸ್ಸಾಗಬೇಕು, ಮುನ್ನಡಿಬೇಕು, ಪ್ರಮೋಷನ್ ಬೇಕು, ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂದ್ರೂ ಕೂಡ ಪ್ರತಿದಿನ, ಪ್ರತಿ ವಾರ ಅಪ್ಡೇಟ್ ಆಗ್ತಾ ಇರಬೇಕು. ಹಳೆಯ ಚಿಂತನೆಗಳನ್ನು ಕೈಬಿಟ್ಟು ಕಾಲಕ್ಕೆ ಹೊಂದುವಂತೆ ಹೊಸದನ್ನ ಅಳವಡಿಸ್ಕೋಬೇಕು. ಇದು ಮನಸ್ಥಿತಿ ಅಥವಾ ಮೈಂಡ್ ಸೆಟ್ಗೆ ಸಂಬಂಧಪಟ್ಟಿದ್ದು. ಹೊಸತನ್ನ ಅನ್ವೇಷಿಸುವ ಕ್ರಿಯಾಶೀಲ ಮನಸ್ಸುಗಳು ಯಾವಾಗ ಸಿದ್ಧವಾಗತ್ತೆ, ಅವಾಗ ನಾವು ಯಾವುದಕ್ಕೂ ಅಂದ್ರೆ ಕ್ರಿಯಾಶೀಲ ಮನಸ್ಸುಗಳು ಯಾವ ಸಿದ್ಧ ಸೂತ್ರಕ್ಕೂ ಅಂಟಿಕೊಳ್ಳುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಅಂದ್ರೆ ಈಗ ಎಕ್ಸಾಂಪಲ್ ಕೊಡ್ತೀನಿ. ನೀವು ಏನೋ ಒಂದು ಬಟ್ಟೆ ಹೊಲಿತಾ ಇದ್ದೀರಾ ಅನ್ಕೊಳ್ಳಿ, ಒಂದ್ ರೀತಿ ಅಡ್ಗೆ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಒಂದೇ ತರ ಪಾಠ ಹೇಳ್ಕೊಡ್ತಿದ್ದೀರಾ ಮಕ್ಕಳಿಗೆ ಅನ್ಕೊಳ್ಳಿ, ಅಥವಾ ಒಂದೇ ಪ್ರೀತಿ ಕೊಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಒಂಥರದ ಪ್ರೀತಿ ಕೊಡ್ತಾ ಇದ್ದೀರಾ ಅನ್ಕೊಳ್ಳಿ. ಈಗ ನಾವು ಎಮೋಜಿಮ್ ಅಲ್ಲಿ ನಿಮ್ಗೊಂದು ಸಿಸ್ಟಮ್, ಓಕೆ, ಆಧ್ಯಾತ್ಮ, ಹಣ, ಸಂಬಂಧ, ಆಮೇಲೆ ಆರೋಗ್ಯ, ಎಲ್ಲದ್ರ ಬಗ್ಗೆ ನೀಟಾಗಿ ಲೆವೆಲ್ ಬೈ ಲೆವೆಲ್ ಕೊಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ. ಹೀಗೆ ಕಂಟಿನ್ಯೂ ಆಗತ್ತೆ. ಆದ್ರೆ ಅಪ್ಡೇಟ್ ಮಾಡ್ಕೋಬೇಕು, ಇನ್ನೇನನ್ನೋ ಸೇರಿಸ್ಬೇಕು, ಇನ್ನೇನೋ ಕೊಡ್ಬೇಕು, ಇನ್ನೇನೋ ತೆಗಿಬೇಕು ಅಂತ ಕಾಲಕ್ಕೆ ತಕ್ಕಂತೆ ಅನ್ನಿಸ್ದಾಗ ನಾವ್ ಅದನ್ನ ಮಾಡ್ಲೇಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ನಾವು ನಮ್ಮ ಲೈಫಲ್ಲಿ ಅದನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ಅಪ್ಡೇಟ್ ಆಗಲ್ಲ. ಅಂದ್ರೆ ಕಾಲಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಸಿದ್ಧ ಸೂತ್ರ, ನಾನ್ ಇದನ್ ಬಿಟ್ಟು ಅಲ್ಲಾಡಲ್ಲ ಅಂತ ಅನ್ಕೊಂಡ್ರೆ ನಾನ್ ಬೆಳೆಯಲ್ಲ. ಯಾಕಂದ್ರೆ ಪೀಪಲ್ ಬದಲಾಗ್ತಾ ಇದ್ದಾರೆ, ನಾವು ಬದಲಾಗ್ಬೇಕು, ವಿಷಯಗಳು ಬದಲಾಗುತ್ತೆ. ಹೇಗೆ ನೆನ್ನೆ ಬಟ್ಟೆ ಇವತ್ತು ಹಾಕೊಳ್ಳಲ್ವೋ ನಾವು, ಹಾಗೆ ನೆನ್ನೆ ಚಿಂತನೆಗಳ ಇವತ್ತು ಲೈಫ್ನ ನಡೆಸ್ಬೇಕು ಅಂತ ಇಲ್ಲ. ಇವತ್ತಿಗೆ ಬದಲಾಯಿಸ್ಬೇಕು ಅಂದಾಗ ಫ್ಲೆಕ್ಸಿಬಲ್ ಆಗಿ ಬದಲಾಯಿಸ್ಬೇಕಾಗತ್ತೆ.
ಕೃಷ್ಣಂದು ಒಂದು ಮಾತು ಕೇಳಿದೀವಲ್ವಾ ನಾವು, ಬದಲಾಗಬೇಕು ಅಂದ್ರೆ ನಾನು ಕೊಟ್ಟಿರೋ ವಾಕ್ಯ ನಾನು ಫಾಲೋ ಮಾಡ್ಲೇಬೇಕಂತ ಏನಿಲ್ಲ, ನನ್ನ ಉದ್ದೇಶಕ್ಕೆ ರಾಂಗ್ ಆಗ್ತಿದೆ ಅಂದ್ರೆ ನಾನು ವಾಕ್ಯ ಕೂಡ ಹಿಂದಕ್ಕೆ ತಗೊಳ್ತೀನಿ ಅಂತ ಕೃಷ್ಣನೇ ಹೇಳಿದ್ದಾರೆ ಅಂದಮೇಲೆ, ಅಂದ್ರೆ ನಾವು ನಮ್ಮ ಉದ್ದೇಶಕ್ಕೋಸ್ಕರ ಬದಲಾಗಬೇಕು, ಅಪ್ಡೇಟ್ ಆಗಬೇಕು. ಇದನ್ನೇ ಯಾವುದೇ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಮನಸ್ಥಿತಿ ಅನ್ನೋದು ಒಂದು ದೊಡ್ಡ ಸವಾಲು. ಮನಸ್ಸನ್ನ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ಬದಲಾಗಬೇಕು ಅಂತಿದೆಯಲ್ಲ, ನಂದೇನೋ ಒಂದು ನಾನ್ ಅನ್ಕೊಂಡಿದ್ ಸರಿ ಅಂತ ಇರುತ್ತೆ. ಯಾರೋ ಬಂದು ಅದನ್ನ ಹಂಗ್ ಮಾಡ್ಬೇಡಿ, ಹಿಂಗ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾರೆ. ನಾನ್ ಯಾವುದೇ ಕಾರಣಕ್ಕೂ ಮಾತು ಕೇಳಲ್ಲ ಅಂತ ಇದೀವಲ್ಲ, ಇದು ದೊಡ್ಡ ತೊಂದ್ರೆ ನಮ್ಗೇನೆ. ನಮ್ಮ ಮನಸ್ಥಿತಿಯನ್ನ ಬದಲಾಯಿಸೋದು, ಒಬ್ಬ ವಿಚಾರಧಾರೆಗಳನ್ನ ಒಪ್ಕೊಳ್ಳೋದಿದೆಯಲ್ಲ, ರಿಜಿಡ್ ಮೈಂಡ್ಸೆಟ್ ಇಂದ ಹೊರಗೆ ಬಂದು, ಅದು ಕಷ್ಟ, ಟೈಮ್ ತಗೊಳುತ್ತೆ. ಆದ್ರೆ ತಗೊಳ್ಳಿಲ್ಲ ಅಂದ್ರೆ ಅಪ್ಡೇಟ್ ಆಗಲ್ಲ, ವಿಷಯ ತಿಳ್ಕೊಳ್ಳಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಸೊ ಒಂದು ಏನ್ ಗೊತ್ತಾ, ನಮ್ಗೆ ಗೊತ್ತಿಲ್ಲದೆ ನಾವ್ ಎಷ್ಟೊಂದ್ ಕಡೆ ನಾವ್ ಅನ್ಕೊಂಡಿರೋದೇ ಸರಿ ಅನ್ಕೊಂಡ್ಬಿಟ್ಟಿರ್ತೀವಿ, ವಾದ ಮಾಡ್ತಿರ್ತೀವಿ. ಒಂದ್ ಸ್ವಲ್ಪ ಪಾಸ್ ಕೊಟ್ಟು, ಓಕೆ ಇವ್ರೇನೋ ಹೇಳ್ತಿದಾರಲ್ವಾ, ನೋಡೋಣ ಕೇಳೋಣ ಅಂತ ಒಂಚೂರು ಆಲ್ಸಿದ್ರೆ ಸಾಕು, ವಿಷಯನೇ ಬದಲಾಗ್ಬಿಡುತ್ತೆ. ಸೊ ಅಪ್ಡೇಟ್ ಆಗ್ಬೇಕು. ಬಹಳ ಮಂದಿ ಗೊತ್ತಿರುವ ಒಂದು ಪ್ರಸಿದ್ಧ ಕತೆ, ನಿಮ್ಗೆಲ್ಲ ಗೊತ್ತಿರ್ಬೋದು ಈ ಕತೆ. ಏನಂದ್ರೆ, ಒಂದು ಟೂತ್ ಪೇಸ್ಟ್ ಕಂಪನಿ ಇಬ್ಬರನ್ನ ಆಫ್ರಿಕಾಗೆ ಕಳಿಸ್ಬಿಟ್ಟು ರಿಸರ್ಚ್ ಮಾಡ್ಕೊಂಡು ಬನ್ನಿ ಅಂತ ಮಾಡ್ತಾರೆ. ಅಲ್ಲಿಂದ ಬಂದು ರಿಪೋರ್ಟ್ ತಗೊಳ್ತಾರೆ. ಎ ಅನ್ನೋ ವ್ಯಕ್ತಿ ಹೇಳ್ತಾರೆ, ಆಫ್ರಿಕಾದಲ್ಲಿ ಯಾರು ಬ್ರಷ್ ಮಾಡಲ್ಲ, ಅವ್ರಿಗೆ ಯಾರಿಗೂ ಹಲ್ಲುಜ್ಜೋ ಅಭ್ಯಾಸ ಇಲ್ಲ, ನಾವಲ್ಲಿ ಟೂತ್ ಪೇಸ್ಟ್ ನ ಮಾರಕ್ ಆಗಲ್ಲ. ಬಿ ಅನ್ನೋ ವ್ಯಕ್ತಿ ಹೇಳ್ತಾರೆ, ಅವ್ರಿಗೆ ಯಾರಿಗೂ ಹಲ್ಲುಜ್ಜೋದು ಗೊತ್ತಿಲ್ಲ. ಎ ಅನ್ನೋ ವ್ಯಕ್ತಿ ಹೇಳ್ತಾರೆ, ಅವ್ರೆಲ್ರಿಗೂ ಹಲ್ಲುಜ್ಜಲ್ಲ, ಸೊ ಪೇಸ್ಟ್ ಬೇಡ ಅಂತ. ಬಿ ಅನ್ನೋ ವ್ಯಕ್ತಿ ಹೇಳ್ತಾರೆ, ಅವ್ರು ಯಾರಿಗೂ ಹಲ್ಲುಜ್ಜೋಕ್ ಗೊತ್ತಿಲ್ಲ, ನಾವು ಕಲ್ಸಿದ್ರೆ, ಮಾಡಿಸಿ ಪೇಸ್ಟ್ ನ ಇಂಟ್ರಡ್ಯೂಸ್ ಮಾಡಿಸಿದ್ರೆ ಒಳ್ಳೆ ಮಾರ್ಕೆಟ್ ಅಂತ, ಸಕ್ಸಸ್ಫುಲ್ ಆಗುತ್ತೆ. ನೋಡಿ, ಒಂದೇ ವಿಷಯ ಇಬ್ರು ಬೇರೆ ಬೇರೆ ಯೋಚನೆ ಮಾಡಿದ್ರು. ಒಬ್ರು ಸಮಸ್ಯೆಗಳಲ್ಲಿ ಸಮಸ್ಯೆನ ನೋಡಿದ್ರು, ಒಬ್ರು ಸಮಸ್ಯೆಗೆ ಪರಿಹಾರ ಕೊಟ್ರು. ಒಬ್ರು ಇಲ್ಲ ಆಗಲ್ಲ ಅಂದ್ರು, ಇನ್ನೊಬ್ರು ಇವ್ರಿಗೆ ಗೊತ್ತಿಲ್ಲ ಅಂದ್ರು. ಯಾರ ಮನಸ್ಥಿತಿ ಹೇಗಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ, ವಿಷಯ ಅಲ್ಲ. ಒಂದು ವಿಷಯವನ್ನ ನೀವ್ ಹೇಗೆ ತಗೊಳ್ತೀರಾ, ನೀವ್ ಹೇಗೆ ಅರ್ಥ ಮಾಡಿಸ್ತೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಹಂಗೆ ನಾವು ನಮ್ಮ ಲೈಫಲ್ಲಿ ನಮ್ಮ ಮಕ್ಕಳುಗಳಿಗೆ ಏನಾದ್ರೂ ಹೇಳ್ಬೇಕು ಅಂದ್ರೆ ನಾವು ಅಪ್ಡೇಟ್ ಆಗ್ಬೇಕು. ಹಳೇ ಕಾಲದ ತರನೇ ಇದೀನಿ ಅನ್ನಕ್ಕಾಗಲ್ಲ. ಈಗ ನನ್ನ ಅಪ್ಪ ಅಮ್ಮ ನನ್ಗೆ ಇನ್ಸ್ಪಿರೇಷನ್, ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ, ಅವ್ರಿಂದ ನಾನು ತುಂಬಾ ಅಳವಡಿಸ್ಕೊಂಡಿದ್ದೀನಿ. ಆದ್ರೆ ಅವರಲ್ಲೂ ಕೊರತೆ ಇರೋದನ್ನ ಈಗ ನಾನ್ ಕಲ್ತಿದ್ದೀನಿ, ನಾನ್ ಹೇಳ್ಕೊಡ್ತಾ ಇದ್ದೀನಿ. ಈಗ ನನ್ನಲ್ಲೇನೋ ಕೊರತೆ ಬರ್ಬೋದು, ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ಇನ್ ಮುಂದೆ ಹೋಗ್ತಾ ನನ್ ಮಗ ದೊಡ್ಡವನಾದ್ಮೇಲೆ ನಂಗೆ ಹೇಳ್ಕೊಡ್ಬೋದು. ನಾನ್ ರೆಡಿ ಇರ್ಬೇಕು ಅದನ್ನ ಕಲಿಯಕ್ಕೆ. ಸೊ ನಾನ್ ಕಲೀಲಿಲ್ಲ ಅಂದ್ರೆ ಅವ್ನ್ ಕಲಿಸ್ತಾನೆ. ಸೊ ಕಲಿಸ್ತಾನೆ, ಬಟ್ ನಾವು ಕಲಿಯಕ್ ರೆಡಿ ಇರ್ಬೇಕು. ಅಂದ್ರೆ ಇವತ್ತು ಮಕ್ಕಳು ನಮ್ಗೇನಾದ್ರು ಬುದ್ಧಿ ಹೇಳ್ತಾ ಇದಾರಾ, ಅಪ್ಡೇಟ್ ಆಗಿ ಅಂತ ಆಗ್ಬೇಕು. ನಮ್ಗೆ ಕೆಲ್ಸದಲ್ಲಿ ಅದೇ ಇದೆ, ಇನ್ನೇನೋ ಅಪ್ಡೇಟ್ ಆಗ್ಬೇಕು ಅಂತಾರ, ಆಗ್ಬೇಕು. ನೀವು ಜಾಬ್ ಮಾಡ್ತಾ ಇರಿ, ಜಾಬ್ ಜೊತೆ ಇನ್ನೇನಾದ್ರೂ ಒಂದು ನಿಮ್ಮನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಿ. ಒಂದು ಸಂಬಂಧ ಅಭಿವೃದ್ಧಿ ಆಗ್ಬೇಕು, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು, ಆರೋಗ್ಯ ಅಭಿವೃದ್ಧಿ ಆಗ್ಬೇಕು, ಅಪ್ಡೇಟ್ ಮಾಡ್ತಾನೆ ಹೋಗ್ಬೇಕು. ಅಪ್ಡೇಟ್ ಯಾವತ್ತೂ ವೇಸ್ಟ್ ಅಲ್ಲ. ಓಕೆ, ಸೊ ಇದು ನಮ್ಮ ಮನಸ್ಥಿತಿ ಬದಲಾದ್ರೆ ನಾವು ಬದಲಾಗ್ತೀವಿ, ನಾವು ಬದಲಾದ್ರೆ ನಮ್ಮ ಪರಿಸ್ಥಿತಿ ಬದಲಾಗುತ್ತೆ. ಹೌದು ಮೇಡಮ್, ನಾನು ಕೂಡ ಹಂಗೇ ಯೋಚನೆ ಮಾಡ್ಕೊಂಡು ಅಲ್ಲೇ ಇದ್ಬಿಟ್ಟಿದ್ದೆ. ಈಗ ನನ್ನ ಮನಸ್ಥಿತಿ ಬದಲಾಯಿಸ್ಕೊಳ್ಳೋದ್ರಿಂದ ಏನೆಲ್ಲ ಒಳ್ಳೇದಾಗಿದೆ ನನ್ನ ಜೀವನದಲ್ಲಿ ಅಂತ ಯಾರಾದ್ರೂ ಹಂಚ್ಕೊಳ್ಳೋದಿದ್ರೆ ಕಮೆಂಟ್ ಅಲ್ಲಿ ಹಂಚ್ಕೊಳ್ಳಿ. ಸೊ ನಿಮ್ಮ ಕಮೆಂಟ್ ಬೇರೆಯವ್ರಿಗೆ ಲರ್ನಿಂಗ್ ಆಗುತ್ತೆ. ಥ್ಯಾಂಕ್ ಯು. ಭಾವನೆಗಳಿಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋ ಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್
ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತೆ ಎಲ್ಲಾ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದ್ರೆ ಅದು ಸಂದೇಶನ ಮತ್ತೆ ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.